ಹಾಯ್ ನಮಸ್ಕಾರ ಸ್ನೇಹಿತರೆ, ಗೌರ್ಮೆಂಟ್ ಜಾಬ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಗೂಗಲ್ಗೆ ಬಂದ್ಬಿಟ್ಟು ನೀವು job.namaskaraindia.com ಅಂತ ಸರ್ಚ್ ಮಾಡಿದ್ರೆ ಸಾಕು, ನಮ್ಮ ವೆಬ್ಸೈಟ್ ಸಿಗುತ್ತೆ. ಆ ವೆಬ್ಸೈಟ್ನ ನೀವು ಕ್ಲಿಕ್ ಮಾಡಿದರೆ ಸಾಕು. ಇಲ್ಲಿ ಬಂದು ನಿಮಗೆ ಎಲ್ಲ ರೀತಿಯ ಡೇಟಾ, ಜಾಬ್ ಅಪ್ಡೇಟ್ಸು, ಪ್ರೈವೇಟ್ ಜಾಬು, ಗೌರ್ಮೆಂಟ್ ಜಾಬು ಮತ್ತು ಅಡ್ಮಿಟ್ ಕಾರ್ಡು, ರಿಸಲ್ಟ್ಸ್ ಬಗ್ಗೆ ಎಲ್ಲ ರೀತಿಯ ಡೀಟೇಲ್ಸ್ನ ಇಲ್ಲಿ ಸಿಗುತ್ತೆ ಸ್ನೇಹಿತರೆ. ಓಕೆನಾ. ಇಲ್ಲಿ ಬಂದು ನೀವು ಇವತ್ತು ನಾನು ನಿಮಗೆ ಇಸ್ರೋ ಕರೆದಿರುವಂತಹ ಪೋಸ್ಟ್ ಬಗ್ಗೆ ತಿಳಿಸ್ಕೊಡ್ತೀನಿ. ಇಸ್ರೋ LPSC ಅಂತ ಇದೆ, ಸರ್ಚ್ ಮಾಡಿದ್ರೆ ಸಾಕು ನಿಮಗೆ ಸಿಗುತ್ತೆ ಸ್ನೇಹಿತರೆ. ಇಸ್ರೋ ರಿಕ್ರೂಟ್ಮೆಂಟ್ 2024. ಓಕೆನಾ ಸ್ನೇಹಿತರೆ. ಇದು ಬಂದು ನಿಮಗೆ ಟೆಕ್ನಿಷಿಯನ್ ಅಸಿಸ್ಟೆಂಟ್, ಟೆಕ್ನಿಷಿಯನ್ ಬಿ, ಡ್ರೈವರ್ಸ್ ಮತ್ತೆ ಕುಕ್ಗೆ ಕರೆದಿದ್ದಾರೆ ಸ್ನೇಹಿತರೆ. ಲಾಸ್ಟ್ ಡೇಟ್ ಬಂದು 10ನೇ ತಾರೀಕು ಆಗಿರುತ್ತೆ, 10ನೇ ತಾರೀಕು ಸೆಪ್ಟೆಂಬರ್ ಆಗಿರುತ್ತೆ ಸ್ನೇಹಿತರೆ. ಓಕೆನಾ. ಆದಷ್ಟು ಬೇಗ ಅಪ್ಲೈ ಮಾಡಿ ನಿಮಗೆ. ಅದ ನಂತರ ಇಲ್ಲಿ ನೋಡಿ, ನಿಮಗೆ ಟೆಕ್ನಿಕಲ್ ಅಸಿಸ್ಟೆಂಟ್ ಮೆಕ್ಯಾನಿಕಲ್ ಆದರೆ ಬೆಂಗಳೂರಿಗೆ ಮತ್ತೆ ಬೆಳಬಿಲ, ಇದು ಕೇರಳ. ಓಕೆನಾ ಸ್ನೇಹಿತರೆ. ತಿರುವನಂತಪುರಂ ಹತ್ರ ಬರುತ್ತೆ, ಅಲ್ಲಿರುವಂಥ ಯೂನಿಟ್ಗೆ 10 ವೇಕೆನ್ಸಿ ಕರೆದಿದ್ದಾರೆ. ಡಿಪ್ಲೊಮಾ ಇನ್ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಫಸ್ಟ್ ಕ್ಲಾಸಲ್ಲಿ ಆಗಿರಬೇಕು ಸ್ನೇಹಿತರೆ. ಓಕೆನಾ. ಇದು SC ST ಕೆಟಗರಿ 1 ಮತ್ತೆ OBC, ಎಕ್ಸ್ ಮ್ಯಾನು ಮತ್ತೆ PWD ಕೂಡ ಇದೆ. PWD ಲೋ ವಿಷನ್ ಆದರೆ ಅವ್ರಿಗಿದೆ. ಇದು ಒಂದು ಪೋಸ್ಟ್ ಕೊಟ್ಟಿದ್ದಾರೆ. ಪೇ ಸ್ಕೇಲ್ ಬಂದ್ಬಿಟ್ಟು 44,900 ರೂಪಾಯಿಂದ ಹಿಡಿದು 1,42,000 ರೂಪಾಯಿವರೆಗೂ ಇದೆ ಸ್ನೇಹಿತರೆ. ಟೆಕ್ನಿಕಲ್ ಅಸಿಸ್ಟೆಂಟ್ ಎಲೆಕ್ಟ್ರಿಕಲ್ ಬಂದ್ಬಿಟ್ಟು ಬೆಂಗಳೂರಿಗೆ ಒಂದು ಯೂನಿಟ್ OBC ಕರೆದಿದ್ದಾರೆ. ಡಿಪ್ಲೊಮಾ ಇನ್ ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ ಮಾಡಿರಬೇಕು. ಓಕೆನಾ ಸ್ನೇಹಿತರೆ. ಪೇ ಲೆವೆಲ್ 7 ಇದು 44,900 ರೂಪೀಸಿಂದ ಹಿಡಿದು 1,42,000 ವರೆಗೂ ಇದೆ ಸ್ನೇಹಿತರೆ. ಟೆಕ್ನಿಷಿಯನ್ ಬಿ ವೆಲ್ಡರ್ ಒಂದು ವೇಕೆನ್ಸಿ ಕರೆದಿದ್ದಾರೆ. SSLC ಪ್ಲಸ್ IIT ಆಗಿರಬೇಕು, ITI. ಓಕೆನಾ. 21,700 ರೂಪಾಯಿಂದ ಹಿಡಿದು 49,100 ರೂಪಾಯಿವರೆಗೂ ಇದೆ ಸ್ನೇಹಿತರೆ. ಟೆಕ್ನಿಷಿಯನ್ ಬಿಗೆ ಎಲೆಕ್ಟ್ರಾನಿಕ್ ಮೆಷಿನಿಸ್ಟ್ 2 ವೇಕೆನ್ಸಿ ಕರೆದಿದ್ದಾರೆ. URಗೆ 1, OBCಗೆ 1. ಓಕೆನಾ. SSLC ಪ್ಲಸ್ ITI ಎಲೆಕ್ಟ್ರಾನಿಕ್ ಮೆಕ್ಯಾನಿಕ್ ಟ್ರೇಡ್ ಆಗಿರಬೇಕು. 21,700 ಇಂದ ಹಿಡಿದು 69,100 ವರೆಗೂ ಇದೆ. ಟೆಕ್ನಿಷಿಯನ್ ಬಿ ಟರ್ನರ್ಗೆ 1 ವೇಕೆನ್ಸಿ ಕರೆದಿದ್ದಾರೆ. SSLC ಮತ್ತೆ ITI ಆಗಿರಬೇಕು ಟರ್ನರು. ಓಕೆನಾ. 21,000 ಇಂದ ಹಿಡಿದು 69,000 ಇದೆ. ಟೆಕ್ನಿಷಿಯನ್ ಬಿ ಮೆಷಿನಿಸ್ಟ್ ಆಟೋ ಎಲೆಕ್ಟ್ರಿಕ್ ಮತ್ತೆ ಎಲೆಕ್ಟ್ರಾನಿಕ್ಸ್ ಇದಾಗಿದ್ರೆ ನೀವು ಕೂಡ ಅಪ್ಲೈ ಮಾಡಬಹುದಾಗಿರುತ್ತೆ. 1 ವೇಕೆನ್ಸಿ ಕರೆದಿದ್ದಾರೆ. ಆಮೇಲೆ ಟೆಕ್ನಿಷಿಯನ್ ಬಿ ಫಿಟ್ಟರ್ಗೆ SSLC ITI ಆಗಿರಬೇಕು. ಓಕೆನಾ ಸ್ನೇಹಿತರೆ. ಮತ್ತೆ ಟೆಕ್ನಿಷಿಯನ್ ಬಿ ಮೆಷಿನಿಸ್ಟ್ಗೆ SSLC ITI ಇನ್ ಮೆಷಿನಿಸ್ಟ್ ಟ್ರೇಡು ಸೇಮ್ 21,000ದಿಂದ 69,000ವರೆಗೂ. ಹೆವಿ ವೆಹಿಕಲ್ ಡ್ರೈವರ್ 5 ವೇಕೆನ್ಸಿ ಕರೆದಿದ್ದಾರೆ ಸ್ನೇಹಿತರೆ. ಎಕ್ಸ್ ಮ್ಯಾನ್ ಕೂಡ ಅಪ್ಲೈ ಮಾಡಬಹುದಾಗಿರುತ್ತೆ. SSLC ಪ್ಲಸ್ 5 ವರ್ಷ ಎಕ್ಸ್ಪೀರಿಯನ್ಸ್ ಆಗಿರಬೇಕು. ಹೆವಿ ವೆಹಿಕಲ್ 3 ವರ್ಷ, ಲೋಕೋಮೋಟಿವ್ ವೆಹಿಕಲ್, ಲೈಟ್ ಮೋಟರ್ ವೆಹಿಕಲ್ 2 ವರ್ಷ ಆಗಿರ್ಬೇಕಾಗುತ್ತೆ. ವ್ಯಾಲಿಡ್ HVD ಹೆವಿ ವೆಹಿಕಲ್ ಡ್ರೈವಿಂಗ್ ಲೈಸೆನ್ಸ್ ಮತ್ತೆ ಪಬ್ಲಿಕ್ ಸರ್ವಿಸ್ ಬ್ಯಾಡ್ಜ್ ಕೂಡ ಇರಬೇಕು. ಓಕೆನಾ ಸ್ನೇಹಿತರೆ. ಅದ ನಂತರ ಲೈಟ್ ವೆಹಿಕಲ್ ಡ್ರೈವರ್ 2 ವೇಕೆನ್ಸಿ ಕರೆದಿದ್ದಾರೆ. 3 ವರ್ಷ ಎಕ್ಸ್ಪೀರಿಯನ್ಸ್ ಆಗಿರಬೇಕು. ಲೈಟ್ ವೆಹಿಕಲ್ ಡ್ರೈವರ್ ಅಂದ್ರೆ ಕಾರ್ ಡ್ರೈವರ್. ಓಕೆನಾ ಸ್ನೇಹಿತರೆ. ಅದು ಬಂದು ಹೆವಿ ವೆಹಿಕಲ್ ಬಂದು ಲಾರಿ, ಬಸ್ಸು ಆ ಥರ ಓಡಿಸುವಂಥದ್ದು. ಇದು ಬಂದು ನಿಮಗೆ 19,000 ರೂಪಾಯಿಂದ ಹಿಡಿದು 63,000 ರೂಪಾಯಿವರೆಗೂ ಅಮೌಂಟ್ ಇದೆ ಸ್ನೇಹಿತರೆ. ಓಕೆನಾ. ಕುಕ್ಗೆ 1 ವೇಕೆನ್ಸಿ ಕರೆದಿದ್ದಾರೆ ಸ್ನೇಹಿತರೆ. 5 ವರ್ಷ ಎಕ್ಸ್ಪೀರಿಯನ್ಸ್ ಇರಬೇಕು. SSLC ಮುಗಿದು ನಿಮಗೆ 19,000ದಿಂದ ಹಿಡಿದು 63,000ವರೆಗೂ ಅಮೌಂಟ್ನ ಕೊಡ್ತಾರೆ ಸ್ನೇಹಿತರೆ. ಪೇ ಸ್ಕೇಲ್ ಲೆವೆಲ್ 2. ಓಕೆನಾ ಸ್ನೇಹಿತರೆ. ಇದು ಯಾವ ರೀತಿ ಅಪ್ಲೈ ಮಾಡೋದಾದ್ರೆ ಇಲ್ಲಿ 3 ಲಿಂಕ್ಗಳನ್ನ ಕೊಟ್ಟಿದ್ದೀನಿ, ನೀವು ಚೆಕ್ ಮಾಡ್ಕೋಬಹುದು. ಡೀಟೇಲ್ ಅಡ್ವರ್ಟೈಸ್ಮೆಂಟ್ ಕೂಡ ಇದೆ, ಅಂದ್ರೆ ನೋಟಿಫಿಕೇಶನ್ ಮತ್ತೆ ಅಪ್ಲೈ ಆನ್ಲೈನ್ ಲಿಂಕ್ ಕೂಡ ಇದೆ. ನೀವು ಡೈರೆಕ್ಟ್ ಆಗಿ ಯಾವ್ದಾದ್ರು ಕ್ಲಿಕ್ ಮಾಡಬಹುದು ಅಥವಾ ಅಫಿಷಿಯಲ್ ವೆಬ್ಸೈಟ್ ಕೂಡ ಕೊಟ್ಟಿದ್ದೀನಿ, ಚೆಕ್ ಮಾಡ್ಕೊಳ್ಳಿ ಸ್ನೇಹಿತರೆ. ಫಸ್ಟ್ ಡೀಟೇಲ್ ಆಗಿ ಏನು ಕೊಟ್ಟಿದ್ರು ಅದನ್ನ ನೀವು ಚೆಕ್ ಮಾಡ್ಕೊಳ್ಳಿ. ಡೀಟೇಲ್ ನೋಟಿಫಿಕೇಶನ್ ಕೊಟ್ಟಿದ್ದಾರೆ ನೋಡಿ ಸ್ನೇಹಿತರೆ. ಲಿಕ್ವಿಡ್ ಪೊಲ್ಯೂಷನ್ ಪ್ರೊಫ್ಯೂಷನ್ ಸಿಸ್ಟಮ್ ಸೆಂಟರ್ ತಿರುವನಂತಪುರಂ ಅಲ್ಲಿರುವಂತ ಸೆಂಟರ್ಗೆ ಮತ್ತೆ ಬೆಂಗಳೂರು ಯೂನಿಟ್ಗೆ ಎರಡಕ್ಕೂ ಕರೆದಿದ್ದಾರೆ ಸ್ನೇಹಿತರೆ. ಇದು ನೋಡಿ, ಮೆಕ್ಯಾನಿಕ್ಗೆ ಸೇಮ್ ಏನು ನಿಮಗೆ ತೋರಿಸಿದ್ರೆ ಡಿಪ್ಲೊಮಾ ಆಗಿರಬೇಕು. ಮೆಕ್ಯಾನಿಕಲ್ ಇಂಜಿನಿಯರಿಂಗು, ಎಲೆಕ್ಟ್ರಿಕಲ್ ಇಂಜಿನಿಯರು ಮತ್ತೆ ITI ಆಗಿದ್ರೆ ಅವರು ಕೂಡ ಅಪ್ಲೈ ಮಾಡಬಹುದು. ಓಕೆನಾ ಸ್ನೇಹಿತರೆ. PWD ಲೋ ವಿಷನ್ ಆಗಿರಬೇಕು, ಲೋ ವಿಷನ್ ಆಗಿದ್ರೆ ಅವ್ರು ಕೂಡ ಅಪ್ಲೈ ಮಾಡಬಹುದು. ಬ್ಲೈಂಡ್ ಕೂಡ ಇದೆ. ಅದ ನಂತರ HHVH ಅವರೆಲ್ಲರಿಗೂ ಕೂಡ ಅಪ್ಲೈ ಮಾಡಬಹುದು. ಎಲೆಕ್ಟ್ರಾನಿಕ್ ಮೆಕ್ಯಾನಿಕ್ ಆಗಿದ್ರೆ ಅಪ್ಲೈ ಮಾಡಬಹುದಾಗಿರುತ್ತೆ. ಮತ್ತೆ ನೀವು ಬೆಂಗಳೂರು ಯೂನಿಟ್ ಕೂಡ ಅಪ್ಲೈ ಮಾಡಬಹುದಾಗಿರುತ್ತೆ. ಓಕೆನಾ ಸ್ನೇಹಿತರೆ. ಇದಿಷ್ಟು ನಿಮ್ಗೆ ಈಗಾಗಲೇ ತಿಳಿಸ್ಕೊಟ್ಟಿದ್ದೀನಿ. ಇನ್ನು ಇದ್ರದ್ದು ಏನು ಹೇಗೆ ಅಂತ ಹೇಳ್ಬಿಟ್ಟು ಇದಾದ್ರೆ ನೀವು ಬಾರ್ನ್
ನಾಟ್ ಅರ್ಲಿಯರ್ ದೆನ್ ಅಂತ ಕೊಟ್ಟಿದ್ದಾರೆ. ನಾಟ್ ಅರ್ಲಿಯರ್ ದೆನ್ ಅಂದ್ರೆ ಅದಕ್ಕಿಂತ ಮುಂಚೆ 1989ಕ್ಕಿಂತ ಮುಂಚೆ ನೀವು ಹುಟ್ಟಿರಬಾರ್ದು. ಜನರಲ್ ಮತ್ತೆ ಎಕ್ಸ್ ಸರ್ವಿಸ್ ಮ್ಯಾನ್ ಆಗಿದ್ರೆ. OBC ಆದ್ರೆ 86ವರೆಗೂ, SC ST ಆದ್ರೆ 84ವರೆಗೂ ಇರುತ್ತೆ ಸ್ನೇಹಿತರೆ. ಓಕೆನಾ ಸ್ನೇಹಿತರೆ. ಇನ್ನು ಟೆಕ್ನಿಕಲ್ ಅಸಿಸ್ಟೆಂಟು, ಟಿ ಎ ಬಿ ಮತ್ತೆ ಟೆಕ್ನಿಷಿಯನ್ ಮತ್ತೆ ITI ಟೆಕ್ನಿಷಿಯನ್ ಆಗಿದ್ರೆ ಅವ್ರು ಕೂಡ ಅಪ್ಲೈ ಮಾಡ್ಬೋದು. ಪೋಸ್ಟ್ ನಂಬರು ನೋಡಿ, ಪೋಸ್ಟ್ ನಂಬರ್ನ ನೀವು ಚೆಕ್ ಮಾಡ್ಕೊಳ್ಳಿ. ರಿಟರ್ನ್ ಟೆಸ್ಟ್ ಮತ್ತೆ ಸ್ಕಿಲ್ ಟೆಸ್ಟ್ ಇರುತ್ತೆ ಸ್ನೇಹಿತರೆ. ಎಲ್ಲ ಈ ಪೋಸ್ಟ್ ನಂಬರ್ ಪ್ರಕಾರ ನೀವು ಅಪ್ಲೈ ಮಾಡಬೇಕಾಗಿರುತ್ತೆ. ಓಕೆನಾ. ಮೇನ್ ಆಗಿ ಪೋಸ್ಟ್ ನಂಬರ್ ನಿಮಗೆ ಇಂಪಾರ್ಟೆಂಟ್ ಆಗಿರುತ್ತೆ. ಅದನ್ನ ಚೆಕ್ ಮಾಡ್ಕೊಂಡು ನೀವು ಯಾವ ಪೋಸ್ಟ್ಗೆ ಅಪ್ಲೈ ಮಾಡ್ತಾ ಇದ್ದೀರಾ ಅಂತ ಹೇಳ್ಬಿಟ್ಟು ಗೊತ್ತಾಗುತ್ತೆ ಸ್ನೇಹಿತರೆ. ಓಕೆನಾ. ಇದು ಯಾವ ರೀತಿ ಶಾರ್ಟ್ ಲಿಸ್ಟ್ ಆಗುತ್ತೆ ಅಂತಂದ್ರೆ, ನೀವು 1:5 ಒಂದು ಪೋಸ್ಟ್ಗೆ 5 ಜನನ ಅಂತ ಹೇಳ್ಬಿಟ್ಟು ಚೂಸ್ ಮಾಡ್ತಾರೆ ಸ್ನೇಹಿತರೆ ಸ್ಕಿಲ್ ಟೆಸ್ಟ್ಗೆ. ಫಸ್ಟ್ ರಿಟರ್ನ್ ಟೆಸ್ಟ್ ಅಲ್ಲಿ ನೀವು 80 ಮಲ್ಟಿಪಲ್ ಚಾಯ್ಸ್ ಇರುತ್ತೆ. 90 ಮಿನಿಟ್ಸ್ ಅಲ್ಲಿ ನೀವು ಮುಗಿಸ್ಬೇಕಾಗಿರುತ್ತೆ. ನೆಗೆಟಿವ್ ಮಾರ್ಕಿಂಗ್ ಕೂಡ ಇರುತ್ತೆ. 0.33 ಮಾರ್ಕ್ಸ್ ಅಂದ್ರೆ 1/3. 3 ಕ್ವಶನ್ ರಾಂಗ್ ಆಗಿದ್ದು 1 ಕ್ವಶನ್ ಕರೆಕ್ಟ್ ಆಗಿದ್ರೆ ನಿಮ್ಗೆ 1 ಕ್ವಶನ್ ಏನಿತ್ತೋ ಆ ಮಾರ್ಕ್ಸ್ ಕಟ್ ಆಗುತ್ತೆ ಸ್ನೇಹಿತರೆ. ಓಕೆನಾ. ಆ ರೀತಿ ಇಲ್ಲಿ ಇರೋದಿದು. ಅದಾದ ನಂತರ ನೀವು ಪೋಸ್ಟ್ ಈ ರೀತಿ ಅನ್ರಿಸರ್ವ್ಡ್ಗೆ ಮತ್ತೆ ರಿಸರ್ವ್ಡ್ಗೆ ಓನ್ಲಿ ಇಫ್ ದ ಪೋಸ್ಟ್ ಇಸ್ ರಿಸರ್ವ್ಡ್ ಕ್ಯಾಂಡಿಡೇಟ್ಸ್ಗೆ ಅಪ್ಲೈ ಮಾಡೋ ತರ ಇರುತ್ತೆ. ಸ್ಕಿಲ್ ಟೆಸ್ಟ್ಗೆ ಇಷ್ಟು ಮಾರ್ಕ್ಸ್ನ ತಗೋಬೇಕು ಮಿನಿಮಮ್ ಅಂತ ಹೇಳ್ಬಿಟ್ಟು ಕೊಟ್ಟಿದ್ದಾರೆ ಸ್ನೇಹಿತರೆ. ಓಕೆನಾ. ಇದಿಷ್ಟು ನಿಮಗೆ ಮಾರ್ಕ್ಸು ಆಗಿರುತ್ತೆ. ಮತ್ತೆ ಪೋಸ್ಟ್ ನಂಬರ್ ಈ ರೀತಿ ಸಪ್ರೇಟ್ ಪೋಸ್ಟ್ ನಂಬರ್ನ ಕೊಟ್ಟಿದ್ದಾನೆ. ಪಾರ್ಟ್ A ಪಾರ್ಟ್ B ಅಲ್ಲಿ ಪಾರ್ಟ್ C ಹಾಗೆ ಕೊಟ್ಟಿದ್ದಾರೆ ಸ್ನೇಹಿತರೆ. ಇದನ್ನ ನೀವು ಚೆಕ್ ಮಾಡ್ಕೊಳ್ಳಿ. ಓಕೆನಾ. ನೀವು ಯಾವುದೇ ಪೋಸ್ಟ್ ಅಪ್ಲೈ ಮಾಡಿದ್ರು ನಿಮಗೆ ನೆಗೆಟಿವ್ ಮಾರ್ಕಿಂಗ್ ಇದ್ದೇ ಇರುತ್ತೆ. 0.33 ಅಂತಾನೆ ಇಟ್ಕೊಂಡು ಹೋಗಿ ಸ್ನೇಹಿತರೆ. ಓಕೆನಾ. ಅದಾನಂತರ ನೀವು ಎಲ್ಲಾ ರೀತಿಯ ಪೋಸ್ಟ್ ನಂಬರ್ಗಳನ್ನ ನೀವು ಚೆಕ್ ಮಾಡ್ಕೊಂಡು ಅಪ್ಲೈ ಮಾಡ್ಬೇಕಾಗಿರುತ್ತೆ. ನೀವು ಅಕಸ್ಮಾತ್ ಯಾರಾದರೂ ಜಾಬ್ ಚೇಂಜ್ ಮಾಡಬೇಕು ಅಂತ ಇದ್ದು ನೀವು ಗೌರ್ಮೆಂಟ್ ಕೆಲಸದಲ್ಲಿ ಇದ್ರೆ ನಿಮಗೆ ಅಬ್ಜೆಕ್ಷನ್ ಸರ್ಟಿಫಿಕೇಟ್ ತಗೋಬೇಕಾಗಿರುತ್ತೆ ಸ್ನೇಹಿತರೆ. PSU ಅಥವಾ ಗೌರ್ಮೆಂಟ್ ಸೆಂಟ್ರಲ್ ಗೌರ್ಮೆಂಟ್ ಅಲ್ಲಿ ನೀವು ಕೆಲಸ ಮಾಡ್ತಾ ಇದ್ದು ನೀವು ನೋ ಅಬ್ಜೆಕ್ಷನ್ ಸರ್ಟಿಫಿಕೇಟ್ ನ ತಗೋಬೇಕಾಗಿರುತ್ತೆ ಸ್ನೇಹಿತರೆ. ಓಕೆನಾ. ನಿಮ್ಮ ಇಮೇಲ್ ID ಮತ್ತೆ ಫೋನ್ ನಂಬರ್ನ ಕರೆಕ್ಟ್ ಆಗಿರೋದನ್ನ ಅಪ್ಲೈ ಮಾಡ್ಬೇಕಾಗಿರುತ್ತೆ ಸ್ನೇಹಿತರೆ. ಕರೆಕ್ಟ್ ಆಗಿರೋದನ್ನ ನೀವು ಅಪ್ಲೋಡ್ ಮಾಡಿದ್ರೆ ನಿಮಗೆ ಕರೆಕ್ಟ್ ಆಗಿ ನೋಟಿಫಿಕೇಶನ್ಸ್ ಅದೆಲ್ಲ ಸಿಗುತ್ತೆ. ಏನು ಮುಂದಿನ ಪ್ರೊಸೀಜರ್ ಅಂತ ಹೇಳ್ಬಿಟ್ಟು ಗೊತ್ತಾಗುತ್ತೆ ಸ್ನೇಹಿತರೆ. ಯಾವತ್ತು ಎಕ್ಸಾಮ್ ಇದೆ ಏನಿದೆ ಅಂತ ಹೇಳ್ಬಿಟ್ಟು ಗೊತ್ತಾಗುತ್ತೆ. ಓಕೆನಾ. ನೀವು ಯಾವ ರೀತಿ ಅಪ್ಲೈ ಮಾಡೋದಾದ್ರೆ ನೀವು ಆನ್ಲೈನ್ ಅಲ್ಲಿ 10ನೇ ತಾರೀಕು ಒಳಗಡೆ ನೀವು ಅಪ್ಲೈ ಮಾಡೋಕಾಗಿರುತ್ತೆ. 10/9/2024. ಓಕೆನಾ. ನಿಮ್ಮ ಫೇಸ್ ಶೋ ಆಗಿರೋ ಅಪ್ಲೋಡ್ ಫೋಟೋ ನೋಡಿ. ಅಪ್ಲೋಡ್ ಫೋಟೋ should clearly show the face of the applicant. The background should be white or any other light color ಇರಬೇಕಾಗಿರುತ್ತೆ. Eyes should be clearly visible and not covered with glasses. ಫೋಟೋ ಗ್ಲಾಸಸ್ ಅಲ್ಲಿ ಅಪ್ಲೋಡ್ ಆಗಿರಬಾರ್ದು. 40 KB ಅಲ್ಲಿ ಇರಬೇಕಾಗಿರುತ್ತೆ. ಈ JPG ಅಥವಾ JPEG ಅಲ್ಲಿ ಇರಬೇಕು. JPEG ಅಲ್ಲಿ ಇರಬೇಕು. ಅಥವಾ ನಿಮ್ಮ ಫೈಲ್ ನೇಮು 25ಕ್ಕಿಂತ ಹೆಚ್ಚಿಗೆ ಜಾಸ್ತಿ ಕ್ಯಾರೆಕ್ಟರ್ಸ್ ಇರಬಾರ್ದು. ಇದೆಲ್ಲ ನೋಡ್ಕೊಂಡು ನೀವು ಅಪ್ಲೈ ಮಾಡಿ ಸ್ನೇಹಿತರೆ. ಅನಂತರ ಯಾವ ರೀತಿ ಅಪ್ಲೈ ಮಾಡಬೇಕಂದ್ರೆ ಫೀಸ್ ಎಷ್ಟು ಅಂತ ಹೇಳಿದ್ರೆ 750 ರೂಪಾಯಿ ಫೀಸ್ ಇರುತ್ತೆ ಸ್ನೇಹಿತರೆ. ಒಂದೊಂದು ಪೋಸ್ಟ್ಗೆ ಒಂದೊಂದು ರೀತಿಯ ಫೀಸ್ ನ ಕೊಟ್ಟಿದ್ದಾರೆ ಸ್ನೇಹಿತರೆ. ನೋಡಿ, ಪೋಸ್ಟ್ ನಂಬರ್ 773 ಅಂಡ್ 774ಗೆ 750 ರೂಪಾಯಿ ಫೀಸ್ ಇರುತ್ತೆ. ಅದನ್ನ ಕಟ್ಟಿದ ನಂತರ ನೀವು ನಿಮ್ಗೆ 500 ರೂಪಾಯಿ ರೀಫಂಡ್ ಕೊಡ್ತಾರೆ ಸ್ನೇಹಿತರೆ. ಓಕೆನಾ. ಈ ಒಂದು ಪೋಸ್ಟ್ ಅಲ್ಲಿ. ಓಕೆನಾ ಸ್ನೇಹಿತರೆ. ಯಾರಾದ್ರೂ ನೀವು ಎಲ್ಲರೂ ಫೀ ಪೇ ಮಾಡ್ಬೇಕಾಗಿರುತ್ತೆ. ಫಿಮೇಲ್ SC ST PWD ಎಕ್ಸ್ ಸರ್ವಿಸ್ ಮ್ಯಾನ್ ಆಗಿದ್ರೆ ಅವ್ರಿಗೆ ಫುಲ್ ರಿಫಂಡ್ ಆಗುತ್ತೆ ಸ್ನೇಹಿತರೆ. ಬೇರೆಯವ್ರಿಗೆ 500 ರೂಪಾಯಿ ರಿಫಂಡ್ ಆಗುತ್ತೆ. 250 ರೂಪಾಯಿ ಅಪ್ಲಿಕೇಶನ್ ಫೀಸ್ ಅಂತ ತಗೋತಾರೆ ಸ್ನೇಹಿತರೆ. ಓಕೆನಾ. ಇದು ಪೋಸ್ಟ್ ನಂಬರ್ 775 ಅಂಡ್ 783 ವರೆಗೂ ಇರುವಂತ ಪೋಸ್ಟ್ ಗಳಿಗೆ 500 ರೂಪಾಯಿ ಫೀಸ್ ಪೇ ಮಾಡ್ಬೇಕಾಗಿರುತ್ತೆ. ಫಿಮೇಲ್ SC ST ಕ್ಯಾಟಗರಿ ಆದ್ರೆ ಅವ್ರಿಗೆ ಯಾವುದೇ ರೀತಿ ಫೀ ಇರೋದಿಲ್ಲ. ಫೀ ಪೇ ಮಾಡ್ಬೇಕಾಗಿರುತ್ತೆ. ರೀಫಂಡ್ ಆಗುತ್ತೆ ನಿಮ್ಗೆ ವಾಪಸ್ಸು. ಆಮೇಲೆ ಅದರ್ ಕ್ಯಾಂಡಿಡೇಟ್ಸ್ ಆದ್ರೆ 400 ರೂಪಾಯಿ ಫೀ ರಿಫಂಡ್ ಆಗುತ್ತೆ. 100 ರೂಪಾಯಿ ಅಪ್ಲಿಕೇಶನ್ ಫೀಸ್ ಅಂತ ತಗೊಳ್ತಾರೆ ಸ್ನೇಹಿತರೆ. ಓಕೆನಾ. ಇದಿಷ್ಟು ನಿಮ್ಗೆ ತಿಳಿಸ್ಕೊಟ್ಟಿದ್ದೀನಿ. ಅದ ನಂತರ ನಿಮ್ಗೆ ಏನಾದ್ರು ಡೌಟ್ ಇದ್ರೆ ಕಮೆಂಟ್ ಮಾಡಿ ಸ್ನೇಹಿತರೆ. ಲಾಸ್ಟ್ ಡೇಟ್ ಬಂದ್ಬಿಟ್ಟು ಫೀ ಪೇಮೆಂಟ್ ಮಾಡೋದಕ್ಕೆ 11ನೇ ತಾರೀಕು ಇರುತ್ತೆ. 10ನೇ ತಾರೀಕು ಅಪ್ಲಿಕೇಶನ್ ಫೀಸ್ ಅಪ್ಲಿಕೇಶನ್ ಅಪ್ಲೈ ಮಾಡೋದಕ್ಕೆ ಇರುತ್ತೆ. 11ನೇ ತಾರೀಕು ಲಾಸ್ಟ್ ಡೇಟ್ ಇರುತ್ತೆ ಸ್ನೇಹಿತರೆ. ಓಕೆನಾ. ಇದಿಷ್ಟು ನಿಮ್ಗೆ ತಿಳಿಸ್ಕೊಟ್ಟಿದ್ದೀನಿ. ಹಾಗೆ ನಿಮ್ಗೆ ಇನ್ನಷ್ಟು ಏನಾದ್ರು ಮಾಹಿತಿ ಬೇಕಾದ್ರೆ ಡೌಟ್ ಇದ್ರೆ ಕಮೆಂಟ್ ಮಾಡಿ ಸ್ನೇಹಿತರೆ. ನಿಮ್ಗೆ ಎಲ್ಲ ರೀತಿಯ ಡೀಟೇಲ್ ಆಗಿ ತೋರಿಸ್ತೀನಿ. ಇಲ್ಲಿ ಅಪ್ಲೈ ಆನ್ಲೈನ್ ಅಂತ ಇದೆ. ಅಪ್ಲೈ ಆನ್ಲೈನ್ ಕ್ಲಿಕ್ ಮಾಡಿದ್ರೆ ಸಾಕು ನಿಮ್ಗೆ ಅಪ್ಲಿಕೇಶನ್ ಪೋರ್ಟಲ್ ಓಪನ್ ಆಗುತ್ತೆ. ನೋಡಿ, ಗೌರ್ಮೆಂಟ್ ವೆಬ್ಸೈಟ್ ಓಪನ್ ಆಯ್ತು. ಇದರಲ್ಲಿ ನೀವು ಬಂದು ಯಾವ ಒಂದು ಪೋಸ್ಟ್ಗೆ ನೀವು ಅಪ್ಲೈ ಮಾಡ್ತಾ ಇದ್ದೀರಾ ಅಂತ ಹೇಳ್ಬಿಟ್ಟು ಚೆಕ್ ಮಾಡ್ಕೊಳ್ಳಿ. ಪೋಸ್ಟ್ ನಂಬರ್ ಮತ್ತೆ ನಿಮ್ಮ ಎಜುಕೇಶನ್ ಡೀಟೇಲ್ಸ್ ಇದಿಷ್ಟು ಎಲ್ಲದೂ ಕೊಟ್ಟಿರ್ತಾರೆ. ಚೆಕ್ ಮಾಡ್ಕೊಂಡು ಅದ್ರ ಮೇಲೆ ಅಪ್ಲೈ ಆನ್ಲೈನ್ ಅಂತ ಇದನ್ನ ಕ್ಲಿಕ್ ಮಾಡಿದ್ರೆ ನಿಮಗೆ ಅಪ್ಲೈ ಆಗುತ್ತೆ. ಆಮೇಲೆ ಪೇಮೆಂಟ್ ಏನೋ ಮಾಡ್ಬೇಕಂದ್ರೆ ಪೇಮೆಂಟ್ನ ಇಲ್ಲಿ ಮೇಕ್ ಪೇಮೆಂಟ್ ಅದರಲ್ಲಿ ಕ್ಲಿಕ್ ಮಾಡ್ಬೋದಾಗಿರುತ್ತೆ ಸ್ನೇಹಿತರೆ. ಓಕೆನಾ. ಅಪ್ಲೈ ಆನ್ಲೈನ್ ಅಂತ ಒಂದು ಕ್ಲಿಕ್ ಮಾಡಿದ್ರೆ ನೀವು ಫುಲ್ ಡೀಟೇಲ್ ಆಗಿ ಚೆಕ್ ಮಾಡ್ಕೋಬಹುದು.
ನಿಮ್ಮ ನೇಮು, ಜೆಂಡರು, ಮೆರಿಟಲ್ ಸ್ಟೇಟು, ಇಮೇಲ್ ಅಡ್ರೆಸ್ಸು, ಅದಾದ ನಂತರ ನಿಮ್ಮ ಸ್ಪೌಸ್ ಅಥವಾ ಪೇರೆಂಟ್ ನೇಮು, ರಿಲೇಶನ್ಶಿಪ್ ವಿತ್ ಕ್ಯಾಂಡಿಡೇಟು, ಆಧಾರ್ ನಂಬರು, ಎಂಟರ್ ದ ಲಾಸ್ಟ್ 4 ಡಿಜಿಟ್ಸ್ ಆಧಾರ್ ನಂಬರು, ನ್ಯಾಷನಾಲಿಟಿ, ಕ್ಯಾಟಗರಿ, ಹ್ಯಾಂಡಿಕ್ಯಾಪ್ ಹೌದೋ ಇಲ್ಲೋ, ಅದಾದ ಎಕ್ಸ್ ಸರ್ವಿಸ್ ಮ್ಯಾನ್ ಹೌದೋ ಇಲ್ಲ, ಯಾವ ಆರ್ಗನೈಸೇಷನ್ ಎಕ್ಸ್ ಸರ್ವಿಸ್ ಮ್ಯಾನ್ ಆಗಿದ್ರೆ ಯಾವ ಆರ್ಗನೈಸೇಷನ್ ಹಂಗೆ ಅಂತ ಹೇಳ್ಬಿಟ್ಟು ಕೇಳ್ತಾ ಇದೆ. ಓಕೆನಾ ಸ್ನೇಹಿತರೆ, ಅದಾದ್ರೆ ನಿಮ್ಮ ಸ್ಪೋರ್ಟ್ಸ್ ಮ್ಯಾನ್ಶಿಪ್ ಏನಾದರೂ ಆಗಿದ್ರೆ ಅದು, ಆಮೇಲೆ ನಿಮ್ಮ ಫೋಟೋ ಯಾವ ರೀತಿ ಇರಬೇಕು ಅಂತ ಹೇಳ್ಬಿಟ್ಟು ಫುಲ್ ಡೀಟೇಲ್ ಆಗಿ ನೋಟಿಸ್ನ ಕೊಟ್ಟಿದ್ದಾರೆ. ಆಮೇಲೆ ಕ್ಯಾಟಗರಿ ಸರ್ಟಿಫಿಕೇಟ್ನ ಕೂಡ ಅಪ್ಲೋಡ್ ಮಾಡಬೇಕಾಗಿರುತ್ತೆ. ಅದಾದ ನಂತರ ನೀವು ಅಪ್ಲೋಡ್ ಮಾಡೋದ್ರೆ ನೆಕ್ಸ್ಟ್ ಸ್ಟೆಪ್ಗೆ ಹೋಗಿ ನೀವು ಅಪ್ಲೈ ಮಾಡ್ಬೋದಾಗಿರುತ್ತೆ ಸ್ನೇಹಿತರೆ. ಓಕೆನಾ, ಇದಿಷ್ಟು ಎಲ್ಲಾ ರೀತಿಯ ಕ್ಯಾಂಡಿಡೇಟ್ಸು ನೀವು ಅಪ್ಲೋಡ್ ಮಾಡುವಾಗ ಅಪ್ಲೋಡ್ ಮಾಡಿ ಸ್ನೇಹಿತರೆ. ಓಕೆನಾ, ಇನ್ನಷ್ಟು ಏನಾದರೂ ಡೌಟ್ ಇದ್ರೆ ಕಮೆಂಟ್ ಮಾಡಿ. ಹಾಗೆ ನಮ್ಮ ವಾಟ್ಸಪ್ ಗ್ರೂಪಿಗೆ ಕೂಡ ಜಾಯ್ನ್ ಆಗ್ಬೋದು ಸ್ನೇಹಿತರೆ. ವಾಟ್ಸಪ್ ಗ್ರೂಪಲ್ಲಿ ನಿಮಗೆ ಎಲ್ಲ ರೀತಿಯ ಡೀಟೇಲ್ಸ್ ಮತ್ತೆ ಅಪ್ಡೇಟ್ಸ್ಗಳನ್ನ ಸಿಗುತ್ತೆ. ಟೆಲಿಗ್ರಾಮ್ ಗ್ರೂಪು, ವಾಟ್ಸಪ್ ಚಾನಲ್ ಇದಿಷ್ಟು ಇದಾವೆ. ನೀವು ಯಾವುದಕ್ಕಾದ್ರೂ ಜಾಯ್ನ್ ಆಗಿ ನಿಮಗೆ ಸಿಗುತ್ತೆ ಸ್ನೇಹಿತರೆ. ಓಕೆನಾ, ಇದಿಷ್ಟು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಹಾಗೆ ಇಂದಿನ ವಿಡಿಯೋದಲ್ಲಿ ಚಿಕ್ಕಬಳ್ಳಾಪುರ ಗ್ರಾಮ ಪಂಚಾಯತಿಯಲ್ಲಿ ಕರೆದಿರುವಂಥ ಪೋಸ್ಟ್ ಬಗ್ಗೆ ಕೂಡ ತಿಳಿಸ್ಕೊಟ್ಟಿದ್ದೀನಿ. PUC ಮೇಲೆ ಇತ್ತು, ಇದು ಡಿಪ್ಲೊಮಾ ಮೇಲೆ ಇರುವಂಥ ಪೋಸ್ಟು. ಹಾಗೆ ಇನ್ನಷ್ಟು ವಿಡಿಯೋ ಬೇಕು, ಈ ಒಂದು ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ. ಹಾಗೆ ನಿಮ್ಗೆ ಏನಾದರೂ ಡೌಟ್ ಇದ್ರೆ ಕಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟ ಆಯಿತು ಅಂತ ಕಮೆಂಟ್ ಮಾಡಿ ಸ್ನೇಹಿತರೆ. ಹಾಗೆ ಅಪ್ಲೈ ಮಾಡ್ತಾ ಇದ್ರೆ ಅಪ್ಲೈಯಿಂಗ್ ಅಂತ ಕಮೆಂಟ್ ಮಾಡಿ ಸ್ನೇಹಿತರೆ. ಇನ್ನಷ್ಟು ಮಾಹಿತಿಗೆ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಬಟನ್ನ ಪ್ರೆಸ್ ಮಾಡಿ ಇಡಿ ಸ್ನೇಹಿತರೆ. ಅವು ಹೊಸದಾಗಿ ಯಾವುದೇ ರೀತಿಯ ಜಾಬ್ ಅಪ್ಡೇಟ್ಸ್ ಬಿತ್ತು ಅಂದರೆ ಅದನ್ನು ನಿಮಗೆ ತಂದುಕೊಡ್ತೀನಿ. ನಿಮ್ಮ ಸಪೋರ್ಟ್ ಬೇಕಾಗಿರುತ್ತೆ ನಮಗೋಸ್ಕರ. ಈ ಒಂದು ಸಬ್ಸ್ಕ್ರೈಬ್ ಬಟನ್ ನಿಮಗೆ ಫ್ರೀ ಆಗಿರುತ್ತೆ, ಆದರೆ ನಮಗೆ ತುಂಬ ಹೆಲ್ಪ್ ಆಗಿರುತ್ತೆ ಸ್ನೇಹಿತರೆ. ಧನ್ಯವಾದಗಳು.